ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/1/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ನಿಮ್ಮ ಈ ಶರೀರವನ್ನು ಮರೆತು ಅನಾಸಕ್ತ ವೃತ್ತಿಯುಳ್ಳವರಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ನೀವೀಗ ಸುಕರ್ಮವನ್ನು ಮಾಡಿ, ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ. ಇಂದಿನ ಪ್ರಶ್ನೆಯಾಗಿದೆ, ಸ್ವಯಂನ ಸ್ಥಿತಿಯನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ 3 ಮಹಿಮೆಯನ್ನು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು? ಉತ್ತರ: ಫಸ್ಟ್ ಪಾಯಿಂಟ್, ನಿರಾಕಾರ ಪರಮಾತ್ಮ ತಂದೆಯ ಮಹಿಮೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ದೇವತೆಗಳ ಮಹಿಮೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. 3ನೇ ಪಾಯಿಂಟ್, ಸ್ವಯಂನ ಮಹಿಮೆಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈಗ ನೀವು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ನಿರಾಕಾರ ತಂದೆಯ ಸಮಾನ ನಾನು ಪೂಜ್ಯ ಆತ್ಮ ಆಗಿದ್ದೇನಾ? ಪರಮಾತ್ಮ ತಂದೆಯಲ್ಲಿರುವ ಎಲ್ಲ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಿದ್ದೇನಾ? ದೇವತೆಗಳ ಸಮಾನ ನನ್ನ ನಡತೆ ರಾಯಲ್ ನಡತೆ ಆಗಿದೆ ತಾನೆ? ದೇವತೆಗಳು ಯಾವ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುತ್ತಾರೋ ಅದೇ ಆಹಾರ ಪಾನೀಯವನ್ನು ನಾನು ಸ್ವೀಕಾರ ಮಾಡುತ್ತಿದ್ದೇನಾ? ದೇವತೆಗಳಲ್ಲಿ ಯಾವ ಗುಣ ಇದೆಯೋ ಆ ಗುಣ ನನ್ನಲ್ಲಿ ಇದೆಯಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಆತ್ಮದ ನಿಜ ಗುಣ ಏನಾಗಿದೆ? ಆ ಎಲ್ಲ ಗುಣಗಳನ್ನು ಅರ್ಥ ಮಾಡಿಕೊಂಡು ನಾನು ಗುಣಸ್ವರೂಪ ಆಗಿದ್ದೇನಾ? ಆತ್ಮದಲ್ಲಿ ನಿಜವಾಗಿಯೂ ಯಾವ ಗುಣ ಇದೆಯೋ ಆ ಎಲ್ಲ ಗುಣವನ್ನು ಅರ್ಥ ಮಾಡಿಕೊಂಡು ನಾನೀಗ ಗುಣಸ್ವರೂಪ ಆತ್ಮ ಆಗಿದ್ದೇನಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಓಂ ಶಾಂತಿ. ಮಕ್ಕಳಿಗೆ ತಿಳಿಸಲಾಗಿದೆ, ಆತ್ಮರ ನಿವಾಸ ಸ್ಥಾನ ಶಾಂತಿಯ ಸ್ತಂಭ ಆಗಿದೆ. ಅಂದರೆ ಶಾಂತಿಯ ಉನ್ನತ ಸ್ಥಾನ ಆತ್ಮರ ನಿವಾಸ ಸ್ಥಾನ ಆಗಿದೆ. ಹೇಗೆ ಹಿಮಾಲಯ ಪರ್ವತದ ತುದಿ ಇರುತ್ತದೆ ತಾನೆ? ಹಿಮಾಲಯ ಪರ್ವತದ ತುದಿ ಬಹಳ ಎತ್ತರದಲ್ಲಿ ಇರುತ್ತದೆ. ಅದೇ ರೀತಿ ನೀವು ಕೂಡ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಇರುತ್ತೀರಾ, ಅಂದರೆ ಎತ್ತರದ ಸ್ಥಾನದಲ್ಲಿ ಇರುತ್ತೀರಾ. ಜಗತ್ತಿನ ಜನ ಪರ್ವತವನ್ನು ಹತ್ತಲು ಪ್ರಯತ್ನ ಪಡುತ್ತಾರೆ. ಪರ್ವತವನ್ನು ಹತ್ತುವಂತಹ ಅಭ್ಯಾಸವನ್ನು ಜಗತ್ತಿನ ಜನ ಮಾಡುತ್ತಾರೆ. ಪರ್ವತವನ್ನು ಹತ್ತುವಂತಹ ರೇಸನ್ನು ಮಾಡುತ್ತಾರೆ. ಪರ್ವತವನ್ನು ಹತ್ತುವ ಮಾತಿನಲ್ಲಿ ಕೆಲವರು ಬುದ್ಧಿವಂತರಾಗಿರುತ್ತಾರೆ. ಎಲ್ಲರಿಗೂ ಪರ್ವತವನ್ನು ಹತ್ತಲು ಸಾಧ್ಯ ಆಗುವುದಿಲ್ಲ. ಈಗ ಮಕ್ಕಳಾದ ನೀವು ಪರ್ವತವನ್ನು ಹತ್ತುವಂತಹ ರೇಸನ್ನು ಮಾಡುವ ಅವಶ್ಯಕತೆ ಇಲ್ಲ. ಈಗ ಆತ್ಮ ಪತಿತ ಆಗಿದೆ. ಆ ಆತ್ಮವನ್ನು ಪಾವನ ಮಾಡಿಕೊಂಡು ನಾವೀಗ ಮೇಲೆ ಹೋಗಬೇಕು, ಅಂದರೆ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಶಾಂತಿಧಾಮಕ್ಕೆ ಟವರ್ ಆಫ್ ಸೈಲೆನ್ಸ್ ಎಂದು ಕರೆಯುತ್ತೇವೆ. ಶಾಂತಿಧಾಮಕ್ಕೆ ಶಾಂತಿಯ ಸ್ತಂಭ ಎಂದು ಕರೆಯುತ್ತೇವೆ. ಇನ್ನು ಜಗತ್ತಿನಲ್ಲಿ ಪುನಃ ಟವರ್ ಆಫ್ ಸೈನ್ಸ್ ಇದೆ, ಅಂದರೆ ವಿಜ್ಞಾನಿಗಳ ಸ್ತಂಭ ಇದೆ. ವಿಜ್ಞಾನಿಗಳ ಬಳಿ ದೊಡ್ಡ ದೊಡ್ಡ ಬಾಂಬ್ಸ್ ಇರುತ್ತದೆ. ಆ ಬಾಂಬ್ಸ್ಗಳ ಟವರ್ ಕೂಡ ವಿಜ್ಞಾನಿಗಳ ಬಳಿ ಇರುತ್ತದೆ. ಬಾಂಬ್ಸ್ಗಳ ಸ್ತಂಭ ವಿಜ್ಞಾನಿಗಳ ಬಳಿ ಇರುತ್ತದೆ. ವಿಜ್ಞಾನಿಗಳು ತಮ್ಮ ಬಳಿ ಭಯಾನಕವಾದ ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ. ಬಾಂಬ್ಸ್ನಲ್ಲಿ ವಿಭಿನ್ನ ಪ್ರಕಾರದ ವಿಷವನ್ನು ಸೇರಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ನಿಮ್ಮ ಮನೆಯ ಕಡೆ ಹಾರಿ ಹೋಗಬೇಕು. ವಿಜ್ಞಾನಿಗಳು ಪುನಃ ಮನೆಯಲ್ಲಿ ಕುಳಿತು ಇಂತಹ ಬಾಂಬನ್ನು ಹಾಕುತ್ತಾರೆ. ಆ ಬಾಂಬ್ಸ್ನ ಮೂಲಕ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತಾರೆ. ನೀವೀಗ ಈ ಜಗತ್ತಿನಿಂದ ಮೇಲೆ ಹೋಗಬೇಕು, ಅಂದರೆ ನೀವೀಗ ಶಾಂತಿಯ ಸ್ತಂಭ ಆದಂತಹ ಶಾಂತಿಧಾಮಕ್ಕೆ ಹೋಗಬೇಕು. ನೀವು ಶಾಂತಿಧಾಮದಿಂದ ಇಲ್ಲಿಗೆ ಬಂದಿದ್ದೀರಾ, ಪುನಃ ನೀವೀಗ ಶಾಂತಿಧಾಮಕ್ಕೆ ಹೋಗುತ್ತೀರಾ. ಯಾವಾಗ ನೀವು ಸತೋ ಪ್ರಧಾನ ಆಗುತ್ತೀರೋ ಆಗ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ಸತೋ ಪ್ರಧಾನ ಆತ್ಮರಾದ ನೀವೇ ತಮೋ ಪ್ರಧಾನ ಸ್ಥಿತಿಯನ್ನು ತಲುಪಿದ್ದೀರಾ. ಈಗ ಪುನಃ ನೀವೇ ಸತೋ ಪ್ರಧಾನ ಆಗಬೇಕು. ಯಾರು ಸತೋ ಪ್ರಧಾನ ಆಗಲು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಅನ್ಯರಿಗೂ ಕೂಡ ಸತೋ ಪ್ರಧಾನ ಆಗುವಂತಹ ಮಾರ್ಗವನ್ನು ತೋರಿಸುತ್ತಾರೆ. ಈಗ ಮಕ್ಕಳಾದ ನೀವು ಸುಕರ್ಮವನ್ನೇ ಮಾಡಬೇಕು, ಅಂದರೆ ನೀವೀಗ ಒಳ್ಳೆಯ ಕರ್ಮವನ್ನೇ ಮಾಡಬೇಕು. ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಪರಮಾತ್ಮ ತಂದೆ ಮಕ್ಕಳಿಗೆ ಕರ್ಮದ ಗತಿಯ ಬಗ್ಗೆ ತಿಳಿಸಿದ್ದಾರೆ. ರಾವಣ ರಾಜ್ಯದಲ್ಲಿ ನೀವೆಲ್ಲರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಈಗ ಪರಮಾತ್ಮ ತಂದೆ ಸುಕರ್ಮವನ್ನು ಮಾಡುವುದನ್ನು ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಪಂಚವಿಕಾರ ನಿಮಗೆ ಬಹಳ ದೊಡ್ಡ ಶತ್ರು ಆಗಿದೆ. ಮೋಹ ಕೂಡ ವಿಕಾರ ಆಗಿದೆ. ಮೋಹಕ್ಕೆ ವಶ ಆದಾಗ ನಿಮ್ಮ ಮೂಲಕ ವಿಕರ್ಮ ನಡೆಯುತ್ತದೆ. ಯಾವ ವಿಕಾರವೂ ಕಡಿಮೆ ಇಲ್ಲ, ಯಾವ ವಿಕಾರಿ ಗುಣವೂ ಕಡಿಮೆ ಇಲ್ಲ. ಯಾರದ್ದಾದರೂ ಬಗ್ಗೆ ನಿಮಗೆ ಮೋಹ ಇದ್ದರೆ ಪುನಃ ನೀವು ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ.
ಯಾರದ್ದಾದರೂ ಬಗ್ಗೆ ಮೋಹವನ್ನು ಇಟ್ಟುಕೊಂಡರೆ ನಂತರ ನೀವು ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆ ಕನ್ಯರಿಗೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಕನ್ಯರಿಗೆ ಪವಿತ್ರರು ಎಂದು ಕರೆಯಲಾಗುತ್ತದೆ. ಮಾತೆಯರು ಈಗ ಪವಿತ್ರ ಆಗಬೇಕು. ನೀವೆಲ್ಲರೂ ಬ್ರಹ್ಮ ಕುಮಾರಿಯಾಗಿದ್ದೀರಾ. ಬಲೆ ನೀವು ವೃದ್ಧರಾಗಿರಬಹುದು, ಆದರೆ ನೀವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಂತೂ ಆಗಿದ್ದೀರಾ ತಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಈಗ ನಾನು ಕುಮಾರ ಅಥವಾ ನಾನು ಕುಮಾರಿ ಅನ್ನುವ ಸ್ಥಿತಿಯನ್ನೂ ಕೂಡ ದಾಟಿ ನೀವು ಮೇಲೆ ಹೋಗಬೇಕು. ಹೇಗೆ ಮೊದಲು ನಾವು ಶರೀರದಲ್ಲಿ ಬಂದೆವು, ಪುನಃ ನಾವೀಗ ಶರೀರದಿಂದ ಭಿನ್ನಾಗಿ ವಾಪಸ್ ಮನೆಗೆ ಹೋಗಬೇಕು. ಶರೀರದಿಂದ ಭಿನ್ನಾಗಿ ವಾಪಸ್ ಮನೆಗೆ ಹೋಗಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ನೀವು ಬಯಸಿದರೆ ನಿಮಗೆ ಬೇರೆ ಯಾರ ನೆನಪೂ ಬರಬಾರದು. ನಮ್ಮ ಬಳಿ ಏನಿದೆ? ನಾವು ಬರುವಾಗಲೂ ಖಾಲಿ ಕೈಯಲ್ಲಿ ಬಂದಿದ್ದೆವು, ವಾಪಸ್ ಹೋಗುವಾಗಲೂ ಖಾಲಿ ಕೈಯಲ್ಲಿ ಹೋಗುತ್ತೇವೆ. ನಮ್ಮ ಬಳಿ ಏನೂ ಇಲ್ಲ. ಈ ಶರೀರ ಕೂಡ ನನ್ನದಲ್ಲ. ಈಗ ನಾವು ಈ ಶರೀರವನ್ನು ಕೂಡ ಮರೆಯಬೇಕು. ನಾವೀಗ ಅನಾಸಕ್ತ ವೃತ್ತಿ ಉಳ್ಳವರಾಗಬೇಕು. ಕರ್ಮಾತೀತ ಸ್ಥಿತಿಯನ್ನು ನಾವೀಗ ತಲುಪಬೇಕು. ನೀವೀಗ ಸ್ವಯಂವನ್ನು ಟ್ರಸ್ಟಿ ಎಂದು ತಿಳಿದುಕೊಳ್ಳಿ. ನೀವೀಗ ನಿಮಿತ್ತರಾಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಬಲೆ ನೀವು ಸುತ್ತಾಡಿ ತಿರುಗಾಡಿ, ಆದರೆ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡಬೇಡಿ. ಮನುಷ್ಯರು ಬಹಳಷ್ಟು ಹಣವನ್ನು ದಾನ ಮಾಡುತ್ತಾರೆ. ಪತ್ರಿಕೆಯಲ್ಲೂ ಬರುತ್ತದೆ, ಇಂಥವರು ಬಹಳಷ್ಟು ದೊಡ್ಡ ದಾನಿಯಾಗಿದ್ದಾರೆ ಎಂದು. ಇಂಥವರು ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ, ಧರ್ಮಶಾಲೆ ಮುಂತಾದದ್ದನ್ನು ಕಟ್ಟಿಸಿದ್ದಾರೆ. ಆದ್ದರಿಂದ ಇವರು ಬಹಳ ದೊಡ್ಡ ದಾನಿಯಾಗಿದ್ದಾರೆ ಎಂದು ಪೇಪರ್ನಲ್ಲಿ ಬರುತ್ತದೆ. ಯಾರು ಬಹಳಷ್ಟು ದಾನವನ್ನು ಮಾಡುತ್ತಾರೋ ಅವರಿಗೆ ಪುನಃ ಗೌರ್ಮೆಂಟ್ನ ಮೂಲಕ ಬಿರುದು ಪ್ರಾಪ್ತಿಯಾಗುತ್ತದೆ. ಮೊಟ್ಟ ಮೊದಲು ಇವರು ಪರಮ ಪವಿತ್ರರು, ಇವರು ಪರಿಶುದ್ಧ ಆತ್ಮರು ಅನ್ನುವ ಬಿರುದು ಇತ್ತು. ಪವಿತ್ರರಿಗೆ ಶುದ್ಧ ಆತ್ಮರು ಎಂದು ಕರೆಯಲಾಗುತ್ತದೆ. ಹೇಗೆ ದೇವತೆಗಳು ಪವಿತ್ರರಾಗಿದ್ದರೋ ಅದೇ ರೀತಿ ನೀವೀಗ ಪವಿತ್ರರಾಗಬೇಕು. ಈಗ ನೀವು ಪವಿತ್ರರಾದರೆ ನಂತರ ಅರ್ಧ ಕಲ್ಪದವರೆಗೂ ಪವಿತ್ರರಾಗಿ ಇರುತ್ತೀರಾ. ಬಹಳಷ್ಟು ಜನ ಹೇಳುತ್ತಾರೆ, ಪವಿತ್ರರಾಗಿ ಇರಲು ಹೇಗೆ ಸಾಧ್ಯ? ಸತ್ಯುಗದಲ್ಲೂ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತವೆ. ಸತ್ಯುಗದಲ್ಲೂ ಮಕ್ಕಳು ಹುಟ್ಟುತ್ತಾರೆ ಅಂದ ಮೇಲೆ ಪವಿತ್ರರಾಗಿರಲು ಹೇಗೆ ಸಾಧ್ಯ ಎಂದು ಅನೇಕರು ಕೇಳುತ್ತಾರೆ. ಆಗ ನೀವು ತಕ್ಷಣ ಹೇಳಬೇಕು, ಸತ್ಯುಗದಲ್ಲಿ ರಾವಣ ಇರುವುದಿಲ್ಲ. ರಾವಣನ ಮೂಲಕ ಈ ಜಗತ್ತು ವಿಕಾರಿ ಜಗತ್ತಾಗಿದೆ. ರಾಮ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ. ಸತ್ಯುಗದಲ್ಲಿ ಯಾರೂ ಪತಿತರು ಇರಲು ಸಾಧ್ಯ ಇಲ್ಲ. ಕೆಲವರು ಹೇಳುತ್ತಾರೆ, ಪವಿತ್ರತೆಯ ಮಾತನ್ನು ನೀವು ಮಾತನಾಡಬೇಡಿ ಎಂದು. ಪವಿತ್ರರಾದರೆ ಶರೀರ ಹೇಗೆ ನಡೆಯಲು ಸಾಧ್ಯ ಎಂದು. ಪಾವನ ಜಗತ್ತು ಇತ್ತು ಅನ್ನುವುದೇ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈಗ ಈ ಜಗತ್ತು ಅಪವಿತ್ರ ಜಗತ್ತಾಗಿದೆ. ಇದು ಒಂದು ಆಟ ಆಗಿದೆ. ಈ ಜಗತ್ತು ಈಗ ವೇಶ್ಯಾಲಯ ಆಗಿದೆ. ಇದೇ ಜಗತ್ತು ಶಿವಾಲಯ ಆಗುತ್ತದೆ. ಇದೇ ಜಗತ್ತು ಈಗ ಪತಿತ ಜಗತ್ತಾಗಿದೆ. ಪುನಃ ಇದೇ ಜಗತ್ತು ಪಾವನ ಜಗತ್ತಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವೇಶ್ಯಾಲಯ ಮತ್ತು ಶಿವಾಲಯದ ಆಟ ಈ ಆಟ ಆಗಿದೆ, ಅಥವಾ ಪತಿತ ಜಗತ್ತು ಮತ್ತು ಪಾವನ ಜಗತ್ತಿನ ಆಟ ಈ ಆಟ ಆಗಿದೆ. ಮೊದಲು ಜೀವನದಲ್ಲಿ ಸುಖ ಇರುತ್ತದೆ, ನಂತರ ದುಃಖ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಹೇಗೆ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ, ಪುನಃ ಹೇಗೆ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ ಅನ್ನುವ ಕತೆ ಈ ಕಥೆಯಾಗಿದೆ. ಈ ಕಥೆಯನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವೇ ಮಾಯೆಗೆ ಸೋತಿದ್ದೇವೆ. ಈಗ ನಾವೇ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಈಗ ನಾವು ಬಹಳಷ್ಟು ಶಕ್ತಿಶಾಲಿ ಆಗಬೇಕು. ನಾವೀಗ ನಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು. ಮನೆಯಲ್ಲೇ ಇದ್ದರೂ ಕೂಡ, ಎಲ್ಲರಿಗೂ ಪಾಲನೆಯನ್ನು ನೀಡುತ್ತಿದ್ದರೂ ಕೂಡ ಅವಶ್ಯವಾಗಿ ನಾವು ಪವಿತ್ರರಾಗಬೇಕು. ನಾವೀಗ ಯಾವುದೇ ಪ್ರಕಾರದ ಅಪವಿತ್ರ ಕರ್ಮವನ್ನು ಮಾಡಬಾರದು. ಬಹಳಷ್ಟು ಮಕ್ಕಳಲ್ಲಿ ಮೋಹ ಇರುತ್ತದೆ. ನೀವೀಗ ಸ್ವಯಂವನ್ನು ನೋಡಿಕೊಳ್ಳಿ. ನಾನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಬಾಬಾ ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಪ್ರೀತಿ ಮಾಡುವುದಿಲ್ಲ ಎಂದು. ಅಂದ ಮೇಲೆ ನೀವೀಗ ಪುನಃ ಅನ್ಯರನ್ನು ಏಕೆ ಪ್ರೀತಿ ಮಾಡುತ್ತೀರಾ? ಯಾವುದು ಅತಿ ಪ್ರಿಯವಾದ ವಸ್ತು ಆಗಿದೆಯೋ ಆ ವಸ್ತುವಿನ ನೆನಪು ನಿಮಗೆ ಬರಬೇಕು. ಪರಮಾತ್ಮ ತಂದೆ ಅತಿ ಪ್ರಿಯ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನೇ ನೀವೀಗ ನೆನಪು ಮಾಡಬೇಕು. ಯಾವಾಗ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಆಗ ದೇಹದ ಎಲ್ಲಾ ಸಂಬಂಧ ಮರೆತು ಹೋಗುತ್ತದೆ. ಎಲ್ಲರನ್ನೂ ನೋಡುತ್ತಿದ್ದರೂ ನೀವೀಗ ತಿಳಿದುಕೊಳ್ಳಬೇಕು, ನಾನೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂದು. ಇದೆಲ್ಲ ಕಲಿಯುಗದ ಬಂಧನ ಆಗಿದೆ. ನಾವೀಗ ದೈವಿ ಸಂಬಂಧದಲ್ಲಿ ಬರುತ್ತೇವೆ. ಬೇರೆ ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ.
ಪರಮಾತ್ಮ ತಂದೆಯನ್ನು ನಾವೀಗ ಚೆನ್ನಾಗಿ ನೆನಪು ಮಾಡಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಷ್ಟು ಜಾಸ್ತಿ ಸಮಯ ಸ್ಥಿತ ಆಗುತ್ತೇವೋ ಅಷ್ಟು ಖುಷಿಯ ನಶೆ ಏರಿರುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಬಂಧನವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋಗಿ ಸ್ವಯಂವನ್ನು ಹಗುರ ಮಾಡಿಕೊಳ್ಳಿ. ಈಗ ಇಲ್ಲಿ ನೀವು ಬಂಧನವನ್ನು ಜಾಸ್ತಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇಲ್ಲಿ ರಾಜ್ಯವನ್ನು ಪಡೆದುಕೊಳ್ಳಲು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಕೂಡ ಹಣವನ್ನು ಖರ್ಚು ಮಾಡದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಜಗತ್ತಿನಲ್ಲಿರುವ ಜನರು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಆಯುಧಗಳನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಇಲ್ಲಿ ನೀವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಸ್ವಲ್ಪ ಕೂಡ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಪರಮಾತ್ಮ ತಂದೆಗೆ ನೀವು ಎಷ್ಟೆಲ್ಲ ಹಣವನ್ನು ನೀಡುತ್ತೀರೋ ಅದು ತಂದೆಗೆ ನೀಡಿದಂತೆ ಅಲ್ಲ, ನೀವು ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೀರಾ. ಇಲ್ಲಿ ನೀವು ಪರಮಾತ್ಮ ತಂದೆಯ ಸೇವೆಗೋಸ್ಕರ ಹಣವನ್ನು ನೀಡಿದರೂ ಕೂಡ ನೀವು ತಂದೆಗೋಸ್ಕರ ಏನನ್ನೂ ನೀಡುವುದಿಲ್ಲ. ನೀವು ಪರಮಾತ್ಮ ತಂದೆಯ ಮೂಲಕ ಬಹಳಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ. ಮಕ್ಕಳೇ, ಮ್ಯೂಸಿಯಂ ಅನ್ನು ತೆರೆಯಿರಿ, ಹಾಸ್ಪಿಟಲ್ ಅನ್ನು ತೆರೆಯಿರಿ, ವಿಶ್ವವಿದ್ಯಾಲಯವನ್ನು ತೆರೆಯಿರಿ. ಈ ಮ್ಯೂಸಿಯಂನ ಮೂಲಕ, ಆಸ್ಪತ್ರೆಯ ಮೂಲಕ, ವಿಶ್ವವಿದ್ಯಾಲಯದ ಮೂಲಕ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಯೋಗದ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ನಿರೋಗಿಗಳಾಗುತ್ತೀರಾ. ಇಲ್ಲಿ ನಿಮಗೆ 21 ಜನ್ಮಕ್ಕೋಸ್ಕರ ಆರೋಗ್ಯ, ಸಂಪತ್ತು ಜೊತೆಗೆ ಖುಷಿ ಪ್ರಾಪ್ತಿಯಾಗುತ್ತದೆ. 1 ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿ ಹೇಗೆ ಪ್ರಾಪ್ತಿಯಾಗುತ್ತದೆ ಅನ್ನುವುದನ್ನು ನೀವು ಬಂದು ತಿಳಿದುಕೊಳ್ಳಿ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಬಾಗಿಲಲ್ಲೇ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬಹುದು. ಹೇಗೆ ಬಾಗಿಲಲ್ಲಿ ನಿಂತು ಭಿಕ್ಷೆಯನ್ನು ಬೇಡಲು ಬರುತ್ತಾರೆ, ಭಿಕ್ಷುಕರು ಬಾಗಿಲಲ್ಲಿ ನಿಂತು ಭಿಕ್ಷೆಯನ್ನು ಬೇಡುತ್ತಾರೆ. ನೀವು ಕೂಡ ಈಗ ಎಲ್ಲರಿಗೂ ಜ್ಞಾನದ ಭಿಕ್ಷೆಯನ್ನು ನೀಡುತ್ತೀರಾ. ಈ ಜ್ಞಾನದ ಭಿಕ್ಷೆಯ ಮೂಲಕ ಮನುಷ್ಯರು ತಕ್ಷಣ ಸಂಪತ್ತಿನಿಂದ ಸಮೃದ್ಧ ಆಗಿಬಿಡುತ್ತಾರೆ. ಅಂದರೆ ಸಂಪತ್ತಿನಿಂದ ಸಂಪನ್ನ ಆಗಿಬಿಡುತ್ತಾರೆ. ಯಾರೇ ಸಿಕ್ಕರು ನೀವು ಅವರಿಗೆ ಹೇಳಬೇಕು, ನೀವೀಗ ಏಕೆ ಭಿಕ್ಷೆಯನ್ನು ಬೇಡುತ್ತೀರಾ? ಈಗ ನಾವು ನಿಮಗೆ ಎಂತಹ ಭಿಕ್ಷೆಯನ್ನು ನೀಡುತ್ತೇವೆ ಅಂದರೆ ನಂತರ ನೀವು ಅನೇಕ ಜನ್ಮಗಳಿಗೋಸ್ಕರ ಭಿಕ್ಷೆಯನ್ನು ಬೇಡುವುದರಿಂದ ಮುಕ್ತ ಆಗಿಬಿಡುತ್ತೀರಾ. ಬೇಹದ್ದಿನ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ದೇವತೆ ಆಗುತ್ತೀರಾ ಮತ್ತು ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ದೇವತೆ ಆಗುತ್ತೀರಾ. ನಿಮ್ಮ ಈ ಬ್ಯಾಡ್ಜ್ ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ. 1 ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ಯಾಡ್ಜ್ನ ಮೂಲಕ ನೀವು ಯಾರಿಗಾದರೂ ಸೆಕೆಂಡ್ನಲ್ಲಿ ಬೇಹದ್ದಿನ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಬಹುದು. ನೀವೀಗ ಸೇವೆಯನ್ನು ಮಾಡಬೇಕು. ಪರಮಾತ್ಮ ತಂದೆ ಸೆಕೆಂಡ್ನಲ್ಲಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪುನಃ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ. ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಈಗ ಪುರುಷಾರ್ಥವನ್ನು ಮಾಡಬೇಕು. ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಟ್ರೈನ್ನಲ್ಲಿ ನೀವು ಬ್ಯಾಡ್ಜ್ನ ಮೂಲಕ ಬಹಳಷ್ಟು ಸೇವೆಯನ್ನು ಮಾಡಬಹುದು. ಸದಾ ನೀವು ಬ್ಯಾಡ್ಜ್ ಅನ್ನು ಹಾಕಿಕೊಂಡಿರಬೇಕು. ಈ ಬ್ಯಾಡ್ಜ್ನ ಮೂಲಕ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು. ಈಗ ಇಲ್ಲಿ ನಿಮಗೆ 2 ತಂದೆಯರಿದ್ದಾರೆ. 2 ತಂದೆಯರ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ. ಈ ಬ್ರಹ್ಮ ತಂದೆಯಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ. ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿ ಆಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ. ನೀವೀಗ ಮನುಷ್ಯರನ್ನು ನೋಡಿ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಬಹಳಷ್ಟು ಜನ ತೀರ್ಥಯಾತ್ರೆಗೆ ಹೋಗುತ್ತಾರೆ. ಅವರೆಲ್ಲರೂ ಸ್ಥೂಲವಾದ ಯಾತ್ರೆಯನ್ನು ಮಾಡುತ್ತಿದ್ದಾರೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಈ ಆತ್ಮಿಕ ಯಾತ್ರೆಯ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಜಗತ್ತಿನ ಜನ ಶಾರೀರಿಕ ಯಾತ್ರೆಯನ್ನು ಮಾಡುತ್ತಾ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಸದಾ ನಿಮ್ಮ ಜೊತೆಗೆ ಏಣಿಯ ಚಿತ್ರ ಇರಬೇಕು. ನೀವು ಯಾವಾಗ ಸೇವೆಯನ್ನು ಮಾಡುತ್ತೀರೋ ಆಗ ನಿಮಗೆ ಊಟದ ಅವಶ್ಯಕತೆ ಕೂಡ ಇರುವುದಿಲ್ಲ. ನೀವು ಸೇವೆಯನ್ನು ಮಾಡುತ್ತಿದ್ದರೆ ನಿಮಗೆ ಭೋಜನದ ಅವಶ್ಯಕತೆ ಕೂಡ ಇರುವುದಿಲ್ಲ. ಆದ್ದರಿಂದ ಹೇಳಲಾಗುತ್ತದೆ, ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು. ಯಾರ ಬಳಿ ದನ ಇಲ್ಲವೋ ಅವರಿಗೆ ಗಳಿಗೆ ಗಳಿಗೆಗೂ ಹಸಿವಾಗುತ್ತಿರುತ್ತದೆ. ನಿಮ್ಮ ಬಳಿ ಜ್ಞಾನದ ಸಂಪತ್ತಿದ್ದರೆ ನಿಮಗೆ ಹಸಿವೆ ಕೂಡ ಆಗುವುದಿಲ್ಲ. ಧನವಂತ ರಾಜರ ಹೊಟ್ಟೆ ಸದಾ ತುಂಬಿರುತ್ತದೆ. ಯಾರು ಶ್ರೀಮಂತ ರಾಜರಾಗಿದ್ದಾರೋ ಅವರ ಹೊಟ್ಟೆ ಸದಾ ತುಂಬಿರುತ್ತದೆ. ಅವರ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ. ರಾಜರ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ. ರಾಜರು ಬಹಳಷ್ಟು ಚೆನ್ನಾಗಿ ಮಾತನಾಡುತ್ತಾರೆ. ರಾಜರು ಬಹಳ ಫಸ್ಟ್ ಕ್ಲಾಸ್ ಆಗಿ ಮಾತನಾಡುತ್ತಾರೆ.
ಬಹಳ ಫಸ್ಟ್ ಕ್ಲಾಸ್ ಆಗಿ ವ್ಯವಹಾರವನ್ನು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ ನಾವೀಗ ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು. ನಾವೀಗ ಸಾಧಾರಣ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಸತ್ಯುಗದಲ್ಲಿ ದೇವತೆಗಳ ಆಹಾರ ಪಾನೀಯ ಎಲ್ಲವೂ ಬಹಳಷ್ಟು ರಾಯಲ್ ಆಗಿರುತ್ತದೆ. ದೇವತೆಗಳು ಯಾವಾಗ ಬೇಕೋ ಆಗ ಊಟವನ್ನು ಮಾಡುವುದಿಲ್ಲ. ದೇವತೆಗಳು ಕಾಯ್ದೆಗೆ ವಿರುದ್ಧವಾದ ಸಮಯದಲ್ಲಿ ಊಟವನ್ನು ಮಾಡುವುದಿಲ್ಲ. ದೇವತೆಗಳು ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುತ್ತಾರೆ. ದೇವತೆಗಳು ಬಹಳಷ್ಟು ರಾಯಲ್ಟಿಯಿಂದ ಶಾಂತಿಯಿಂದ ಊಟವನ್ನು ಮಾಡುತ್ತಾರೆ. ಈಗ ನೀವು ಈ ಎಲ್ಲಾ ಗುಣವನ್ನು ಕಲಿಯಬೇಕು. ನಿರಾಕಾರ ಪರಮಾತ್ಮ ತಂದೆಯ ಮಹಿಮೆ ಮತ್ತು ದೇವತೆಗಳ ಮಹಿಮೆ ಮತ್ತು ಸ್ವಯಂನ ಮಹಿಮೆ, ಮೂರು ಮಹಿಮೆಯನ್ನು ನೀವೀಗ ಚೆಕ್ ಮಾಡಿಕೊಳ್ಳಬೇಕು. ಈಗ ನಾನು ಪರಮಾತ್ಮ ತಂದೆಯಲ್ಲಿರುವಂತಹ ಎಲ್ಲಾ ಗುಣವನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಆಗುತ್ತಿದ್ದೇನೆ. ನಂತರ ನಾನು ದೇವತೆಗಳಲ್ಲಿರುವಂತಹ ಎಲ್ಲಾ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗುತ್ತೇನೆ. ಅಂದ ಮೇಲೆ ಈಗಲೇ ಆ ಎಲ್ಲಾ ಗುಣವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು. ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ. ನೀವು ಶಾಂತಿಯ ಸಾಗರ ಆಗಿದ್ದೀರಾ, ನೀವು ಪ್ರೇಮದ ಸಾಗರ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಹೇಗೆ ಪರಮಾತ್ಮ ತಂದೆಯನ್ನು ಪೂಜೆ ಮಾಡುತ್ತಾರೋ ಅದೇ ರೀತಿ ಮಕ್ಕಳಾದ ನಿಮ್ಮನ್ನು ಕೂಡ ಪೂಜೆ ಮಾಡುತ್ತಾರೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಈಗ ಇಲ್ಲಿ ನಿಮ್ಮ ಡಬ್ಬಲ್ ಪೂಜೆ ನಡೆಯುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ದೇವತೆಗಳಾಗಬೇಕು. ನಿಮ್ಮ ಮಹಿಮೆಯ ಬಗ್ಗೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ. ನೀವೀಗ ಪುರುಷಾರ್ಥವನ್ನು ಮಾಡಿ ಮಹಿಮೆಗೆ ಯೋಗ್ಯರಾಗಬೇಕು. ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು. ನಾನೀಗ ದೇವತೆಗಳ ಸಮಾನ ಆಗಿದ್ದೇನಾ? ಹೇಗೆ ನಾನು ಅಶರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೇನೋ ಅದೇ ರೀತಿ ಈಗ ನಾನು ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ವೃದ್ಧರು ಕೈಯಲ್ಲಿ ಹಿಡಿದುಕೊಂಡಿರುವ ಕೋಲನ್ನು ಕೂಡ ಬಿಡಬೇಕಾಗುತ್ತದೆ ಎಂದು. ಆದರೆ ಈ ಜ್ಞಾನ ಮಾರ್ಗದಲ್ಲಿ ಕೋಲನ್ನು ಬಿಡುವಂತಹ ಮಾತಿಲ್ಲ. ಇಲ್ಲಿ ನಾವು ಎಲ್ಲವನ್ನೂ ಮರೆತು ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಕೋಲನ್ನು ಬಿಡುವ ಮಾತಿಲ್ಲ, ಇಲ್ಲಿ ನೀವು ಶರೀರವನ್ನು ತ್ಯಾಗ ಮಾಡುವ ಮಾತಿದೆ. ಈ ಶರೀರವನ್ನು ತ್ಯಾಗ ಮಾಡಿ ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ಇನ್ನು ಉಳಿದಿದ್ದು ಭಕ್ತಿ ಮಾರ್ಗದ ಮಾತಾಗಿದೆ. ಇಲ್ಲಿ ನೀವು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನೀವೀಗ ಸ್ಥಿತ ಆಗಬೇಕು. ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ. ನಿಮಗೆ ಗೊತ್ತಿದೆ, ಜಗತ್ತಿನ ಮನುಷ್ಯರು ಅನೇಕ ಪ್ರಕಾರದ ಗುರುಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಗುರುಗಳಿದ್ದಾರೆ. ಈಗ ನೀವು ಯಾವ ಗುರುಗಳ ಬಳಿಯೂ ಹೋಗಬಾರದು. ನೀವೀಗ ಏನನ್ನೂ ಕಲಿಯುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಒಂದೇ ಒಂದು ಮಂತ್ರವನ್ನು ನೀಡಿದ್ದಾರೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವ ಮಂತ್ರವನ್ನು ಪರಮಾತ್ಮ ತಂದೆ ನೀಡಿದ್ದಾರೆ. ನೀವೀಗ ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವೀಗ ಪವಿತ್ರರಾಗಬೇಕು. ನೀವು ರಿಫ್ರೆಶ್ ಆಗುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತೀರಾ. ಮಧುಬನಕ್ಕೆ ಬಂದಾಗ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಾ. ಮಧುಬನದಲ್ಲಿ ಎಲ್ಲರಿಗೂ ನೆನಪಿರುತ್ತದೆ, ಪರಮಾತ್ಮ ಶಿವತಂದೆ ಮಧುಬನದಲ್ಲೇ ಕುಳಿತಿದ್ದಾರೆ ಎಂದು. ಹೇಗೆ ಆತ್ಮರಾದ ನಾವು ಈ ಶರೀರದ ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತಿದ್ದೇವೋ ಅದೇ ರೀತಿ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಪರಮಾತ್ಮ ತಂದೆಯ ಕೈಯಲ್ಲಿ ಭಗವದ್ಗೀತೆ ಆಗಲಿ ಅಥವಾ ಯಾವುದೇ ಪ್ರಕಾರದ ಶಾಸ್ತ್ರ ಆಗಲಿ ಇಲ್ಲ. ಪರಮಾತ್ಮ ತಂದೆ ಕೈಯಲ್ಲಿ ಗೀತೆಯನ್ನು ಹಿಡಿದುಕೊಂಡು ಅಥವಾ ಶಾಸ್ತ್ರವನ್ನು ಹಿಡಿದುಕೊಂಡು ಜ್ಞಾನವನ್ನು ಹೇಳುತ್ತಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಈ ಬ್ರಹ್ಮ ತಂದೆ ಗೀತೆ ಮತ್ತು ಶಾಸ್ತ್ರವನ್ನು ಕಂಠಪಾಠ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಜಗತ್ತಿನಲ್ಲಿರುವ ಸನ್ಯಾಸಿಗಳು ಭಗವದ್ಗೀತೆಯನ್ನು ಕಂಠಪಾಠ ಮಾಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನದ ಸಾಗರಾದ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಎಲ್ಲಾ ಜ್ಞಾನದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಶಿವತಂದೆ ಎಂದಾದರೂ ಶಾಲೆಗೆ ಹೋಗಿದ್ದಾರೇನು? ಶಿವತಂದೆ ಎಂದಾದರೂ ಸತ್ಸಂಗಕ್ಕೆ ಹೋಗಿದ್ದಾರೇನು? ಶಿವತಂದೆ ಶಾಲೆಗೂ ಹೋಗುವುದಿಲ್ಲ, ಶಿವತಂದೆ ಸತ್ಸಂಗಕ್ಕೂ ಹೋಗುವುದಿಲ್ಲ. ಪರಮಾತ್ಮ ತಂದೆಗೆ ಸಂಪೂರ್ಣ ಜ್ಞಾನ ಗೊತ್ತಿದೆ. ಕೆಲವು ಮಕ್ಕಳು ಕೇಳುತ್ತಾರೆ, ಪರಮಾತ್ಮ ತಂದೆಗೆ ವಿಜ್ಞಾನದ ಬಗ್ಗೆ ಗೊತ್ತಿದೆ ಏನು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಂಡು ನಾನೇನು ಮಾಡಲಿ? ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ, ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಜ್ಞಾನದ ಶಿಕ್ಷಣವನ್ನು ನಾನು ಕಲಿತು ಏನನ್ನು ಮಾಡಲಿ? ಪರಮಾತ್ಮ ತಂದೆ ಇಂತಹ ಶಾಸ್ತ್ರವನ್ನು ಓದಿದ್ದಾರೇನು ಎಂದು ಮಕ್ಕಳು ಕೇಳುತ್ತೀರಾ?
ಪರಮಾತ್ಮ ತಂದೆಗೆ ನೀವು ಜ್ಞಾನದ ಸಾಗರ ಎಂದು ಕರೆಯುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನು ಓದುವ ಅವಶ್ಯಕತೆ ಇಲ್ಲ. ಈ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ವಿಷ್ಣುವಿನ ಕೈಯಲ್ಲಿ ಶಂಖ ಮತ್ತು ಚಕ್ರ ಮುಂತಾದ ಆಯುಧವನ್ನು ತೋರಿಸುತ್ತಾರೆ. ಆದರೆ ಶಂಖ ಚಕ್ರದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ವಾಸ್ತವದಲ್ಲಿ ಈ ಅಲಂಕಾರವನ್ನು ಬ್ರಹ್ಮನ ಕೈಯಲ್ಲಿ ತೋರಿಸಬೇಕು ಅಥವಾ ಬ್ರಾಹ್ಮಣರ ಕೈಯಲ್ಲಿ ತೋರಿಸಬೇಕು. ಸೂಕ್ಷ್ಮ ವತನದಲ್ಲಿ ಈ ಸ್ಥೂಲ ಶರೀರ ಇರುವುದಿಲ್ಲ. ಮನೆಯಲ್ಲಿ ಕುಳಿತಿರುವಾಗಲೇ ಅನೇಕರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ. ಮನೆಯಲ್ಲಿ ಕುಳಿತಿರುವಾಗಲೇ ಅನೇಕರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ. ಮನೆಯಲ್ಲಿ ಕುಳಿತಿರುವಾಗ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತಿದೆ ಅಂದರೆ ಇದರ ಅರ್ಥ ಆಗಿದೆ, ನೀವೀಗ ಬ್ರಹ್ಮ ತಂದೆಯ ಬಳಿ ಹೋಗಿ ಆಗ ನೀವು ಶ್ರೀಕೃಷ್ಣನ ಸಮಾನ ಆಗುತ್ತೀರಾ. ಅಥವಾ ಬ್ರಹ್ಮನ ಬಳಿ ಹೋದರೆ ನೀವು ಶ್ರೀಕೃಷ್ಣನ ಮಡಿಲಿನಲ್ಲಿ ಬರುತ್ತೀರಾ. ಕೆಲವರಿಗೆ ಕೇವಲ ರಾಜಕುಮಾರರ ಸಾಕ್ಷಾತ್ಕಾರ ಆಗುತ್ತದೆ. ಒಂದು ವೇಳೆ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ನೀವು ಸ್ವರ್ಗದಲ್ಲಿ ರಾಜಕುಮಾರರಾಗಬಹುದು. ಸ್ವರ್ಗದ ದೇವತೆ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಪರಮಾತ್ಮ ತಂದೆ ಉದಾಹರಣೆಗೆ ಕೇವಲ ಒಬ್ಬ ಬ್ರಹ್ಮ ತಂದೆಯನ್ನು ತೋರಿಸುತ್ತಾರೆ. ಬ್ರಹ್ಮ ತಂದೆ ಶ್ರೀಕೃಷ್ಣ ಆಗುತ್ತಾರೆ ಎಂದು ಉದಾಹರಣೆಗೆ ಕೇವಲ ಒಬ್ಬ ಬ್ರಹ್ಮ ತಂದೆಯನ್ನು ತೋರಿಸಲಾಗುತ್ತದೆ. ಆದರೆ ಅನೇಕರು ದೇವತೆಗಳಾಗುತ್ತೀರಾ. ಈ ಬ್ರಹ್ಮ ತಂದೆಗೆ ಮಾಡೆಲ್ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ಈಗ ಶಿವ ತಂದೆ ಬಂದಿದ್ದಾರೆ. ಸತ್ಯನಾರಾಯಣನ ಸತ್ಯ ಕಥೆಯನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ಮೊದಲು ನಾವು ಅವಶ್ಯವಾಗಿ ರಾಜಕುಮಾರರಾಗುತ್ತೇವೆ. ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಶ್ರೀಕೃಷ್ಣ ಬೆಣ್ಣೆಯನ್ನು ತಿಂದರು ಎಂದು. ವಾಸ್ತವದಲ್ಲಿ ಶ್ರೀಕೃಷ್ಣನ ಬಾಯಲ್ಲಿರುವಂತಹ ಬೆಣ್ಣೆ ಅಂದರೆ ವಿಶ್ವದ ರಾಜ್ಯಭಾಗ್ಯದ ಗೋಲ ಆಗಿದೆ. ಇನ್ನು ಚಂದ್ರ ಮುಂತಾದವರು ಶ್ರೀಕೃಷ್ಣನ ಬಾಯಲ್ಲಿ ಹೇಗೆ ಬರಲು ಸಾಧ್ಯ? ಬಾಯಲ್ಲಿ ಚಂದ್ರ ಮುಂತಾದ ಅನೇಕ ಗ್ರಹಗಳನ್ನು ಹೇಗೆ ತೋರಿಸಲು ಸಾಧ್ಯ? ಎಲ್ಲರೂ ಹೇಳುತ್ತಾರೆ, ಎರಡು ಬೆಕ್ಕು ಪರಸ್ಪರ ಬೆಣ್ಣೆಗೋಸ್ಕರ ಹೊಡೆದಾಡುತ್ತಿತ್ತು, ಮಧ್ಯದಲ್ಲಿ ಕೋತಿ ಬಂದು ಸಂಪೂರ್ಣ ಬೆಣ್ಣೆಯನ್ನು ತಿಂದು ಬಿಟ್ಟಿತು ಎಂದು. ಈಗ ಮಧ್ಯದಲ್ಲಿ ಪರಮಾತ್ಮ ತಂದೆ ಬಂದು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ಬೇರೆ ದೇಶದವರು ವಿಶ್ವಕ್ಕೆ ಮಾಲೀಕರಾಗಬೇಕು ಎಂದು ಪರಸ್ಪರ ಹೊಡೆದಾಡುತ್ತಿದ್ದಾರೆ. ಮಧ್ಯದಲ್ಲಿ ಯಾರು ವಿಶ್ವಕ್ಕೆ ಮಾಲೀಕರಾಗುತ್ತಾರೋ ಅವರ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸಲಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಸ್ವಯಂವನ್ನು ನೋಡಿಕೊಳ್ಳಿ, ನಾನೀಗ ದೇವತೆಗಳ ಸಮಾನ ಆಗಿದ್ದೇನೋ ಅಥವಾ ಇಲ್ಲವೋ ಎಂದು. ಈ ಶಿಕ್ಷಣ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವಂತಹ ಶಿಕ್ಷಣ ಆಗಿದೆ. ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದಕ್ಕೆ ಪ್ರಜೆಗಳ ಪಾಠಶಾಲೆ ಎಂದು ಕರೆಯುವುದಿಲ್ಲ. ಇದು ನರನಿಂದ ನಾರಾಯಣ ಆಗುವಂತಹ ಪಾಠಶಾಲೆಯಾಗಿದೆ. ಇದು ಈಶ್ವರನ ವಿಶ್ವವಿದ್ಯಾಲಯ ಆಗಿದೆ. ಭಗವಂತ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನೀವೀಗ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನುವ ಶಬ್ದವನ್ನು ಬೋರ್ಡ್ನಲ್ಲಿ ಬರೆಯಬೇಕು. ಬ್ರಾಕೆಟ್ನಲ್ಲಿ ಯೂನಿವರ್ಸಿಟಿ ಅನ್ನುವ ಶಬ್ದವನ್ನು ಬರೆಯಬೇಕು. ಆದರೆ ಮಕ್ಕಳು ಯೂನಿವರ್ಸಿಟಿ ಅನ್ನುವ ಶಬ್ದವನ್ನು ಬರೆಯುವುದನ್ನು ಮರೆತು ಬಿಡುತ್ತಾರೆ. ಈಗ ನೀವು ಅನೇಕರಿಗೆ ಲಿಟ್ರೇಚರ್ ಅನ್ನು ಕೊಡುತ್ತೀರಾ. ನೀವು ಎಷ್ಟೇ ಜ್ಞಾನದ ಬುಕ್ಕನ್ನು ಅನೇಕರಿಗೆ ಕೊಟ್ಟರೂ ಕೂಡ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅನೇಕ ಜನ್ಮದಿಂದ ನೀವು ಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ. ನೀವೀಗ ಬ್ಯಾಡ್ಜ್ನ ಮೂಲಕ ಸೇವೆಯನ್ನು ಮಾಡಬಹುದು. ಬಲೆ ಕೆಲವರು ನೀವು ಸೇವೆಯನ್ನು ಮಾಡುವಾಗ ತಮಾಷೆ ಮಾಡಿ ನಗಬಹುದು. ಆದರೆ ಇಬ್ಬರು ತಂದೆಯರ ಮಾತು ಬಹಳ ಒಳ್ಳೆಯ ಮಾತಾಗಿದೆ. ಇಬ್ಬರು ತಂದೆಯರ ಪರಿಚಯವನ್ನು ನೀವು ಎಲ್ಲರಿಗೂ ನೀಡಬೇಕು. ಇಂತಹ ಅನೇಕ ತಂದೆ ತಾಯಿ ಇದ್ದಾರೆ. ಅವರು ತಮ್ಮ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಮಕ್ಕಳೇ ತಂದೆಯ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸ್ತ್ರೀ ಪತಿಯನ್ನು ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ. ಕೆಲವೊಂದು ಸ್ಥಾನದಲ್ಲಿ ಪತಿ ಪತ್ನಿ ಪರಸ್ಪರ ಜಗಳವನ್ನು ಮಾಡುತ್ತಾರೆ. ಪತ್ನಿ ಜ್ಞಾನ ಮಾರ್ಗಕ್ಕೆ ಬಂದಾಗ ಪತಿ ಪತ್ನಿಯ ಜೊತೆಗೆ ಕೆಲವೊಮ್ಮೆ ಜಗಳವನ್ನು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಪರಮಾತ್ಮನ ಆಸ್ತಿಗೆ ನಾವು ಅಧಿಕಾರಿಯಾಗಿದ್ದೇವೆ. ಲೌಕಿಕ ಸಂಬಂಧದಲ್ಲಿ ಮಗಳನ್ನು ಮದುವೆ ಮಾಡಿ ಬೇರೆಯವರ ಮನೆಗೆ ಕಳಿಸುತ್ತಾರೆ. ಲೌಕಿಕ ಸಂಬಂಧದಲ್ಲಿ ಹೆಣ್ಣು ಮಗಳ ಮದುವೆ ಆದ ತಕ್ಷಣ ಅವರು ಬೇರೆಯವರ ಮನೆಗೆ ಹೋಗುತ್ತಾರೆ. ಅದಕ್ಕೆ ಕನ್ಯಾದಾನ ಎಂದು ಕರೆಯುತ್ತಾರೆ. ತಮ್ಮ ಮನೆಯ ಕನ್ಯೆಯನ್ನು ಅವರು ಬೇರೆಯವರಿಗೆ ನೀಡುತ್ತಾರೆ. ಈಗ ನೀವು ಇಂತಹ ಕೆಲಸವನ್ನು ಮಾಡಬಾರದು. ಅಂದರೆ ನಿಮ್ಮ ಕನ್ಯೆಯರ ಮದುವೆಯನ್ನು ಮಾಡಿ ಕನ್ಯೆಯರನ್ನು ಬೇರೆಯವರ ಮನೆಗೆ ಕಳಿಸಬಾರದು. ಸ್ವರ್ಗದಲ್ಲೂ ಕೂಡ ಕನ್ಯೆಯರು ಮದುವೆಯನ್ನು ಮಾಡಿಕೊಂಡು ಬೇರೆಯವರ ಮನೆಗೆ ಹೋಗುತ್ತಾರೆ. ಆದರೆ ಸ್ವರ್ಗದಲ್ಲಿ ಎಲ್ಲರೂ ಪವಿತ್ರರಾಗಿ ಇರುತ್ತಾರೆ. ಇದು ಪತಿತ ಜಗತ್ತಾಗಿದೆ.
ಸತ್ಯುಗ ಶಿವಾಲಯ ಆಗಿದೆ, ಸತ್ಯುಗ ಪಾವನ ಜಗತ್ತಾಗಿದೆ. ಈಗ ಮಕ್ಕಳ ಮೇಲೆ ಗುರುದಶೆ ಇದೆ, ಈಗ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ. ನೀವೀಗ ಅವಶ್ಯವಾಗಿ ಸ್ವರ್ಗಕ್ಕೆ ಹೋಗುತ್ತೀರಾ. ನೀವು ಸ್ವರ್ಗಕ್ಕೆ ಹೋಗುವುದಂತೂ ಪಕ್ಕಾ ಮಾತಾಗಿದೆ. ಈಗ ನೀವು ಸ್ವರ್ಗಕ್ಕೆ ಹೋಗುವುದು ಗ್ಯಾರಂಟಿ ಆಗಿದೆ. ಇನ್ನು ಪುರುಷಾರ್ಥದ ಆಧಾರದಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ನಿಮ್ಮ ಮನಸ್ಸನ್ನು ನೀವೀಗ ಕೇಳಿಕೊಳ್ಳಬೇಕು, ನಾನು ಇಂಥವರ ಸಮಾನ ಸೇವೆಯನ್ನು ಮಾಡುತ್ತಿದ್ದೇನಾ? ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಬ್ರಾಹ್ಮಣಿಯರು ಬೇಕು ಅಥವಾ ಟೀಚರ್ ಬೇಕು ಎಂದು ಕೇಳಬಾರದು. ನೀವೀಗ ಸ್ವಯಂ ಟೀಚರ್ ಆಗಬೇಕು. ಒಳ್ಳೆಯದು. ಈಗ ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು. ಇನ್ನು ಪರಮಾತ್ಮ ತಂದೆ ನಿಮ್ಮ ಮೂಲಕ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ? ತಂದೆ ನಿಮ್ಮ ಮೂಲಕ ಹಣವನ್ನು ತೆಗೆದುಕೊಂಡು ಏನನ್ನೂ ಮಾಡುವುದಿಲ್ಲ. ನಿಮ್ಮ ಬಳಿ ಹಣ ಇದ್ದರೆ ನೀವು ಹೋಗಿ ಮ್ಯೂಸಿಯಂ ಅನ್ನು ತೆರೆಯಿರಿ. ಈಗ ನೀವು ಎಷ್ಟೆಲ್ಲ ಮನೆಯನ್ನು ನಿರ್ಮಾಣ ಮಾಡುತ್ತೀರೋ ಅದೆಲ್ಲವೂ ವಿನಾಶದಲ್ಲಿ ಸಮಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ವ್ಯಾಪಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಆಭರಣಗಳ ವ್ಯಾಪಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ದುಃಖದ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ನಮಗೆ ಸುಖವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳ ಸಮಯ ಸಮಾಪ್ತಿಯಾಗಿದೆ, ಈಗ ಸ್ವಲ್ಪೇ ಸಮಯ ಉಳಿದಿದೆ. ನೀವೀಗ ಸಮಯ ಎಷ್ಟು ಸಮಾಪ್ತಿಯಾಗಿದೆ ಅನ್ನುವುದನ್ನು ನೋಡುತ್ತಿದ್ದೀರಾ. ಈಗ ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತಿರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಿಮಿತ್ತರಾಗಬೇಕು ಮತ್ತು ಅನಾಸಕ್ತರಾಗಿ ಇರಬೇಕು. ಸ್ವಯಂವನ್ನು ಟ್ರಸ್ಟಿ ಎಂದು ತಿಳಿದುಕೊಳ್ಳಬೇಕು ಮತ್ತು ಅನಾಸಕ್ತಿ ವೃತ್ತಿ ಉಳ್ಳವರಾಗಬೇಕು. ಎಂದೂ ಕೂಡ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡಬಾರದು. ಸ್ವಯಂವನ್ನು ದೇವತೆಗಳ ಸಮಾನ ಪವಿತ್ರ ಆತ್ಮನನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಿರಬೇಕು. ಸೆಕೆಂಡ್ ಪಾಯಿಂಟ್, ಪ್ರಿಯಾತಿ ಪ್ರಿಯ ವಸ್ತು ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅತಿ ಪ್ರಿಯ ವಸ್ತು ಆದಂತಹ ಒಬ್ಬ ಪರಮಾತ್ಮ ತಂದೆಯನ್ನೇ ನೀವೀಗ ನೆನಪು ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಈ ಕಲಿಯುಗದ ಬಂಧನವನ್ನು ಸಮಾಪ್ತಿ ಮಾಡಿಕೊಂಡು ಬಂಧನದಿಂದ ಮುಕ್ತ ಆಗುತ್ತಾ ಹೋಗಬೇಕು. ಈ ಕಲಿಯುಗದಲ್ಲಿ ಬಂಧನವನ್ನು ಜಾಸ್ತಿ ಮಾಡಿಕೊಳ್ಳಬಾರದು. ನಾವೀಗ ಸತ್ಯುಗದ ದೈವಿ ಸಂಬಂಧದಲ್ಲಿ ಬರಬೇಕಾಗಿದೆ. ನಾವೀಗ ಸತ್ಯುಗದ ದೈವಿ ಸಂಬಂಧದಲ್ಲಿ ಬರುತ್ತೇವೆ ಅನ್ನುವ ಖುಷಿ ಸದಾ ನಮಗೆ ಇರಬೇಕು. ಇಂದಿನ ವರದಾನ ಆಗಿದೆ. ಹಳೆಯ ಸ್ವಭಾವ ಸಂಸ್ಕಾರದ ಹೊರೆಯನ್ನು ಸಮಾಪ್ತಿ ಮಾಡಿಕೊಂಡು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವಂತಹ ಸೂಕ್ಷ್ಮ ದೇವತೆಗಳಾಗಿ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನಿಮ್ಮ ಜೀವನದ ಸಂಪೂರ್ಣ ಹೊರೆಯನ್ನು ಪರಮಾತ್ಮ ತಂದೆಗೆ ಕೊಟ್ಟು ಬಿಡಿ. ಹಳೆಯ ಸ್ವಭಾವ ಸಂಸ್ಕಾರದ ಸ್ವಲ್ಪ ಹೊರೆ ನಿಮ್ಮ ಬಳಿ ಇದ್ದರೂ ಕೂಡ ಆ ಹೊರೆ ನಿಮ್ಮನ್ನು ಏರುಪೇರಿನಲ್ಲಿ ತರುತ್ತದೆ. ಆ ಹೊರೆ ಹಾರುವ ಕಲೆಯ ಅನುಭವವನ್ನು ಮಾಡಲು ಬಿಡುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸಂಪೂರ್ಣ ಹೊರೆಯನ್ನು ಬಾಪ್ತಾದರವರಿಗೆ ಕೊಟ್ಟು ಬಿಡಿ. ಇದು ರಾವಣನ ಆಸ್ತಿಯಾಗಿದೆ. ರಾವಣನ ಆಸ್ತಿಯನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ನೀವು ದುಃಖಿಗಳಾಗುತ್ತೀರಾ. ಸೂಕ್ಷ್ಮ ದೇವತೆಗಳು ಅಂದರೆ ರಾವಣನ ಆಸ್ತಿಯಿಂದ ಮುಕ್ತ ಆದಂತವರು. ಸೂಕ್ಷ್ಮ ದೇವತೆಗಳು ರಾವಣನ ಆಸ್ತಿಯನ್ನು ತಮ್ಮ ಬಳಿ ಸ್ವಲ್ಪ ಕೂಡ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲ ಹಳೆಯ ಖಾತೆಯನ್ನು ಭಸ್ಮ ಮಾಡಿಕೊಳ್ಳಿ. ಆಗ ನಿಮಗೆ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ನಿರ್ಭಯರು ಮತ್ತು ಹರ್ಷಿತ ಮುಖಿಗಳು ಆಗಿರಿ. ಆಗ ಬೇಹದ್ದಿನ ಆಟವನ್ನು ನೋಡುತ್ತಿದ್ದರೂ ಕೂಡ ಏರುಪೇರಿನಲ್ಲಿ ಬರಲು ಸಾಧ್ಯ ಇಲ್ಲ. ನಾವೀಗ ಈ ಬೇಹದ್ದಿನ ಆಟವನ್ನು ನೋಡುತ್ತಿದ್ದೇವೆ. ಆದರೆ ಬೇಹದ್ದಿನ ಆಟವನ್ನು ನೋಡುವಾಗ ನಿರ್ಭಯರಾಗಿ ಹರ್ಷಿತ ಮುಖಿಗಳಾಗಿ ಈ ಬೇಹದ್ದಿನ ಆಟವನ್ನು ನೋಡಿದರೆ ನಮ್ಮ ಮನಸ್ಸು ವಿಚಲಿತಗೊಳ್ಳಲು ಸಾಧ್ಯ ಇಲ್ಲ. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನು ಅನುಭವ ಮಾಡಿ. ಹೇಗೆ ಬ್ರಹ್ಮ ತಂದೆ ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿದರು. ಬ್ರಹ್ಮ ತಂದೆ ದೇಹಾಭಿಮಾನದಿಂದ ಮುಕ್ತ ಆದಂತಹ ಸ್ಥಿತಿಯ ಅನುಭವವನ್ನು ಮಾಡಿದರು. ಬ್ರಹ್ಮ ತಂದೆ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ, ಮಾತನಾಡುತ್ತಿದ್ದರು, ವ್ಯವಹಾರವನ್ನು ಮಾಡುತ್ತಿದ್ದರು, ಮಕ್ಕಳಿಗೆ ಆದೇಶವನ್ನು ನೀಡುತ್ತಿದ್ದರು, ಮಕ್ಕಳಲ್ಲಿ ಉಮಂಗುತ್ಸಾಹವನ್ನು ವೃದ್ಧಿ ಮಾಡುತ್ತಿದ್ದರೂ ಕೂಡ ಬ್ರಹ್ಮ ತಂದೆ ದೇಹದಿಂದ ಭಿನ್ನ ಆಗಿದ್ದರು. ಸೂಕ್ಷ್ಮ ಪ್ರಕಾಶದ ರೂಪದ ಅನುಭವವನ್ನು ಎಲ್ಲಾ ಮಕ್ಕಳಿಗೆ ಮಾಡಿಸಿದರು. ಅದೇ ರೀತಿ ನೀವು ಕೂಡ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಸದಾ ದೇಹಾಭಿಮಾನದಿಂದ ಭಿನ್ನ ಆಗಿರಿ. ಪ್ರತಿಯೊಬ್ಬರಿಗೂ ಕೂಡ ಭಿನ್ನ ತಂದೆ ನಿಮ್ಮ ಮೂಲಕ ಕಾಣಿಸಬೇಕು.
ಆಗ ನಿಮಗೆ ದೇಹದಲ್ಲಿ ಇದ್ದರೂ ಕೂಡ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಇರುವಂತಹ ಆತ್ಮರು ಎಂದು ಕರೆಯಲಾಗುತ್ತದೆ. ಪ್ರತಿಯೊಬ್ಬರ ಮೂಲಕ ಭಿನ್ನ ಆದಂತಹ ಪರಮಾತ್ಮ ತಂದೆ ಕಾಣಿಸಬೇಕು. ಆಗ ದೇಹದಲ್ಲಿ ಇದ್ದರೂ ಕೂಡ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿದ್ದೀರಾ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.